ಹಾಕೊಂಡು ಇವತ್ತೇ ಅವರಿಗೆ ಮಾತುಕತೆ ಆಗಲಿ. ನಮಗೆ ಮನೋರ್ತಾರೆ, ನಾವು ಬರ್ತೀವಿ, ಅದೇ ಜಾಗ ಕೂಡ ನಾವು ಬರ್ತೀವಿ, ಅವರು ಬರ್ತೀವಿ, ಅಲ್ಲಿಗೆ ಅಧಿಕಾರಿಗಳು ಬರಲಿ, ಏನಿದೆ ಮಾತಾಡಿ ಇತ್ಯರ್ಥವರೆಗೂ ಅಚಾತುರ್ಯವಾಗಿ ಅಥವಾ ಅವಸರವಾಗಿ ಕೆಲಸ ಮಾಡೋಕ್ಕೆ ಇಷ್ಟು ನಾವು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇ ಆದರೂ ಕೂಡ ನಾವು ನೀರಾವರಿ ವಿಚಾರದಲ್ಲಿ ನಾನು ನಮ್ಮ ರೈತರಿಗೆ ಕೊಡೋದಿಷ್ಟೇ, ಯಾವ ಕಾಲದಲ್ಲೂ ಕೂಡ ಇಷ್ಟು ಪ್ರಯತ್ನಗಳಾಗಿಲ್ಲ, ಅಷ್ಟು ನೀರಾವರಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಬಹುಶಃ ಮುಂದಿನ ವರ್ಷ ಇಷ್ಟೊಳಗೆ ನಾವು ಮಧುಕೆರೆಗೆ ಪೈಪ್ ಮುಖಾಂತರ ನೀರು ಕೊಟ್ಟು ಮಧುಕೆರೆ ತುಂಬತಕ್ಕಂಥ ಕೆಲಸವನ್ನು ಮುಗಿಸ್ತೀವಿ. 2026 ಕೊನೆ ಒಳಗೆ ನಮ್ಮ ಭಾಗದ ಸುಮಾರು 100ಕ್ಕೂ ಹೆಚ್ಚು ಕೆರೆಗಳನ್ನ ತುಂಬಿಸ್ತಕ್ಕಂಥ ಪ್ರಯತ್ನ ಏನು ನಡೀತಾ ಇದೆ. ಅದಕ್ಕೆ ಅಲ್ಲೂ ಇಲ್ಲೂ ಅನುದಾನವನ್ನು ತಗೊಂಡ್ಬಂದು ಅದನ್ನು ಇಲಾಖೆ ಅದು ಯೋಜನೆನ ನಬಾರ್ಡಿ ಸೇರಿಸೋದ್ರ ಮುಖಾಂತರ ಹೋರಾಟ ನಡೀತಾ ಇದೆ. ಒಂದು ಒಳ್ಳೆ ಕೆರೆ ಕೆರೆ ತುಂಬತಕ್ಕಂಥ ಯೋಜನೆ ಕೆಲಸ ಭಗವಂತನ ಆಶೀರ್ವಾದದಿಂದ ಆದಷ್ಟು ಬೇಗ ಮುಗಿಯುತ್ತೆ. ಹಂಗಂತ ಅದಾಗುತ್ತೆ ಅಂತ ನಾವು ನ್ಯಾಚುರಲ್ ಆಗಿರ್ತಕ್ಕಂಥ ನೀರನ್ನ ಕಳ್ಕೊಳ್ಳೋದು ಬೇಡ. ನಿಮ್ಗಳ ಜೊತೆ ನಾನು ಕೂಡ ಇರ್ತೀನಿ. ನಾಳೆ ಈಗೇನು ಇನ್ಸ್ಪೆಕ್ಟರ್ ಹೇಳಿದ್ದೀವಿ ಅವರೆಲ್ಲ ಮಾತಾಡ್ತಾರೆ, ಇದನ್ನು ನೋಡಿಕೊಂಡು ನಾಳೆ ಮುಂದಿನ ಹೆಜ್ಜೆ ಇಡೋಣ. ಈಗ ಶಾಂತಿಯುತವಾದಂಥ ಹೋರಾಟ ಮಾಡೋಣ. ಇನ್ಸ್ಪೆಕ್ಟ್ರೆ, ಸಕ್ರಪಟ್ಟಣ ಸ್ಟೇಷನ್ನು ನಿಮಗೂ ಬರುತ್ತೆ, ಅರ್ಧ ಚಿಕ್ಕಮಗಳೂರು ಕ್ಷೇತ್ರ ಸೇರಿದು ಅರ್ಧ ನಿಮಗೂ ಸೇರುತ್ತೆ. ಸ್ಟೇಷನ್ನು ಅರ್ಧ ಕೊಡೋದು ಸೇರಿತು, ಅರ್ಧ ಚಿಕ್ಕಮಗಳೂರು ಸೇರಿತು. ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ ಎದುರಿಸ್ತಕ್ಕಂಥದ್ದು ಬೇಡ, ದಬ್ಬಾಳಿಕೆ ಮಾಡತಕ್ಕಂಥದ್ದು ಬೇಡ. ಯಾವ್ದಾರ ಒಬ್ಬರ ಮೇಲೆ ರೈತ ಇಲ್ಲಿ ಎಲ್ಲ ಪಕ್ಷದಲ್ಲಿದ್ದಾರೆ, JDS ಇದೆ, BJP ಇದೆ, ಕಾಂಗ್ರೆಸ್ ಇದೆ. ನೀವು BJP ರೈತರು ಮುಟ್ಟರು ಕೂಡ ನಾನು ಬರ್ತೀನಿ. ರೈತ ಇಲ್ಲ, JDS ರೈತರು ಮುಟ್ಟರು ನಾನು ಯಾವುದೇ ಕಾರಣಕ್ಕೂ ಯಾರ ಮೇಲೆ ಆಗ್ತದೆ. ದಯವಿಟ್ಟು ಇಷ್ಟು ನನ್ನ ರಿಕ್ವೆಸ್ಟು. ನೀವು ನನಗೆ ಒಂದು ಖುಷಿ ಏನಂತಂದರೆ, ನಮ್ಮ ತಾಲೂಕಲ್ಲಿ ಒಂದು ನೀರಾವರಿ ವಿಚಾರದಲ್ಲಿ ಜನಕ್ಕೆ ಇಷ್ಟು ಹಸಿವಿತ್ತಲ್ಲ, ಈ ಹಸಿವು ಇದೇ ರೀತಿ ನಾವು ಈ ಹಸಿವಿನ ಹೋರಾಟವನ್ನು ನಾವು ಉಳಿಸ್ಕೊಂಡು ಹೋದಷ್ಟೇ ನಾವು ಮುಂದೆ ಬದುಕೋಕ್ಕೆ ಸಾಧ್ಯ. ಬಂಡಾಯ ಶ್ರೀನಿವಾಸ್ ಅವರು ಬುದ್ಧವ್ರು ಮಾತಾಡ್ತಾ ಹೇಳೋದು, ಜೀವನ ಬದುಕು ಮುಖ್ಯ. ನಾವು ಬದುಕು ಕಂಡ್ಕೊಂಡ್ರೆ ರೈತಾಪಿ ಬರ್ತದೆ. ಹಾಗಾಗಿ ಬದುಕು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಇನ್ನಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು ವಂದಿಸ್ತಾರೆ.